ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಜ್ಞಾನವಂತರಾಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ನಾವೆಲ್ಲ ಸೇರಿ, ವೇದಿಕೆಯವರೆಲ್ಲ ಸೇರಿ ಬಹಳ ಸಂತೋಷದಿಂದ ನಿಮ್ಮ ಬದುಕು ಬೆಳಕಾಗಿರ್ಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇವೆ. ಸೊ ಅದರಿಂದ ಯಾವುದು ಜಾತಿ ಧರ್ಮ ಅನ್ನೋದು ಕಾಣದೆ ಈ ಮಠ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ನನಗೆ ಬೇಕಾದಷ್ಟು ಜನ ಚರ್ಚೆ ಮಾಡ್ತಾರೆ, ಏನಪ್ಪಾ ನೀನು ಒಕ್ಕಲಿಗ ಅಂತ ಹೇಳ್ತಾರೆ, ನೀನು ಹೋಗಿ ಇಲ್ಲಿ ಈ ಮಠಕ್ಕೆ ಏನು ನಿನಗೇನು ಸಂಬಂಧ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧದಲ್ಲಿ ನಮ್ಮ ಗುರುಗಳು ಹೇಳಿದ್ದಾರೆ, ಮಾನವ ಧರ್ಮಕ್ಕೆ ಜಯವಾಗ್ಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ. ಸೊ ಮಾನವ ಧರ್ಮಕ್ಕೆ ಎಲ್ಲಿದ್ದಾರೆ? ಹುಟ್ಟಬೇಕಾದ್ರೆ ಯಾರು ಯಾವ ಜಾತಿಲಿ ಹುಡ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಸೊ ಜನ್ಮದಲ್ಲಿ ಹುಟ್ಟೋದು ಈ ಒಂದು ಅರ್ಜಿ ಹಾಕೊಂಡು ಹುಟ್ಟಿಲ್ಲ, ತಂದೆ ತಾಯಿಗಳಿಗೆ ತೀರ್ಮಾನ ಮಾಡಿರ್ತಾರೆ. ಹಂಗೆ ಇವತ್ತು ನಮ್ಮ ಬೆವರು ಉಪ್ಪಾಗಿರ್ತದೆ, ನಮ್ಮ ರಕ್ತ ಕೆಂಪಾಗಿರ್ತದೆ. ಯಾವ ಜಾತಿ ಯಾವ ಧರ್ಮದವ್ರು ಕೇಳಿದ್ರು ಕೂಡ ಕೊನೆಗೆ ಮೈ ಕಟ್ ಮಾಡಿದಾಗ ರಕ್ತ ಎಲ್ಲ ಕೆಂಪೇ ಇರ್ತದೆ, ಅವನು ಬೆವರು, ಶ್ರಮದ ಬೆವರು ಉಪ್ಪಾಗಿ ಇರ್ತದೆ. ಹಂಗೆ ಕಣ್ಣೀರು ಕೂಡ ಸಾವುಕಾರ ಆಗ್ಲಿ, ಬಡವ ಆಗ್ಲಿ, ಯಾವ ಜಾತಿ ಆಗ್ಲಿ, ಅದರಲ್ಲೇನೋ ವಿಭಿನ್ನವಾದಂತ ಬೇರೆ ಇಲ್ಲ. ಹಂಗೆ ಮಾನವ ತತ್ವಕ್ಕೆ ಇವತ್ತು ಹೆಚ್ಚಿಗೆ ಶಕ್ತಿ ತುಂಬುವಂತ ಕೆಲಸ ನಮ್ಮ ವೀರ ಗಂಗಾಧರಜ್ಜ ಅವರು ನಮ್ಮ ಲೋಕಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅನ್ನಿದಂತೆ ನಾವೆಲ್ಲ ಕೂಡ ನಡೀತಾ ಇದ್ದೇವೆ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ನಾನೇನು ಹೆಚ್ಚಿಗೆ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮಂಗೆ ಶ್ರೀಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಇರೋಂಥ ಶಕ್ತಿ ಪೀಠದ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ನಿಮಗೂ ನಮಗೆಲ್ಲ ಕೂಡ ಖಂಡಿತ ಒಳ್ಳೇದಾಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಪ್ರತಿ ವರ್ಷ ನಾನು 15-20 ವರ್ಷದಿಂದ ಬರ್ತಾನೆ ಇದ್ದೀನಿ. ಎಲ್ಲ ಮಧ್ಯ 1-2 ವರ್ಷ ನಾನು ತಪ್ಪಿರ್ಬೋದಷ್ಟೇ, ಮಿಕ್ಕಿದೆಲ್ಲ ಕೂಡ ನಾನು ಬರ್ತಾ ಇದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಈ ವರ್ಷ ಕೂಡ ಬಂದಿದ್ದೀನಿ. ಜಾಸ್ತಿ ಹೊತ್ತಿರೋಕ್ಕೆ ಆಗ್ತಾ ಇಲ್ಲ, ನಂಗೆ ಬೇರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ. ನಾಳೆ ಶಿವರಾತ್ರಿ ಬೇರೆ ಇದೆ ನಾಳಿದ್ದು. ಸೊ ಬಂದು ಈ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದಂಥ ನಂಬಿಕೆ ಇರುತ್ತೆ. ಸೊ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಅವ್ರವ್ರಿಗೆ ಅವ್ರದ್ದೇ ಆದಂಥ ನಂಬಿಕೆಗಳಿರ್ತದೆ. ಸೊ ಆ ನಂಬಿಕೆ ಮೇಲೆ ನಾನು ಇಲ್ಲಿ ದೇವರ ಕೃಪೆ ನನ್ನ ಮೇಲೆ, ಸಮಾಜದ ಮೇಲೆ, ನಮ್ಮ ಸರ್ಕಾರದ ಮೇಲೆ 1000 ದಿನ ಆಗಿದೆ ಇವತ್ತಿಗೆ. ಈ ಪವಿತ್ರವಾದಂಥ ದಿನ ಬಂದು ಭೇಟಿ ಮಾಡೋಂಥ ಒಂದು ಅವಕಾಶ ಇವತ್ತು ನನಗೆ ದೇವರು ಒದಗಿಸ್ಕೊಟ್ಟಿದ್ದಾನೆ. ಇದೇ ಸಾಕು.